ನಿಲ್ ಅನ್ನೋ ಸೌಂಡ್ ನೆಗೆಟಿವ್, ಎಸ್ ಎಚ್ ಅನ್ನೋ ನೇಮ್ಸ್ ನಾನು ಯಾವ್ದು ಎಸ್ ಎಚ್ ಬರೋ ನೇಮ್ಸ್ ನ ಕೊಡಲ್ಲ, ಯಾಕಂದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಕೊಡುವಂತ ಅಕ್ಷರಗಳು. ಇವರೆಲ್ಲ ನೋಡಿ ತುಂಬಾ ಚೆನ್ನಾಗಿ ಬದುಕಿರ್ತಾರೆ, ಬಟ್ ಒಂದೇ ಒಂದ್ ಯಾವ್ದೋ ರಿಯಲ್ ಎಸ್ಟೇಟ್ ಡೀಲ್ ಮಾಡಿ ಯಾವ್ದೋ ಲಿಟಿಗೇಷನ್ ಆಗಿ ಇರೋ ಬರೋದೆಲ್ಲ ಕಳ್ಕೊಂಡ್ಬಿಟ್ಟು ಬಿದಿ ಮ್ಯಾನ್ ಅನ್ನೋ ಸೌಂಡ್. ಈ ಮಂಜುಳಾ, ಮಾನ್ಸಿ ಎಲ್ಲ ಗಂಡಂದಿರು ಮಾಡುವಂತ ಜವಾಬ್ದಾರಿನ ಆ ಹೆಣ್ಮಗು ತಗೊಂಡ್ ಮಾಡ್ತಾ ಇರುತ್ತೆ. ಒಂದೇ ಮರದಲ್ಲಿರೋ ಹಣ್ಣುಗಳು ಬೇರೆ ಬೇರೆ ತರ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ನೀವು ಮಾತಾಡ್ಬೇಕಾದ್ರೆ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇತ್ತು. ಈಗ ಒಂದೇ ದಿನ ಹುಟ್ಟಿರೋ ಇಬ್ರು ಮಕ್ಳನ್ನ ತಗೊಂಡ್ರೆ, ಒಂದೇ ಸಮಯದಲ್ಲಿ ಹುಟ್ಟಿರೋ ಇಬ್ರು ಮಕ್ಕಳು ಒಂದೇ ಹಾಸ್ಪಿಟಲ್ ಅಲ್ಲಿ ಹುಟ್ಟಿರ್ತಾರೆ, ಬಟ್ ಇಬ್ರದೂ ಬೇರೆ ಬೇರೆ ಲೈಫ್ ಸ್ಟೈಲು, ಬೇರೆ ಬೇರೆ ತರ ಬದುಕ್ತಾರೆ. ಒಬ್ಬ ಶ್ರೀಮಂತ ಆಗ್ಬೋದು, ಒಬ್ಬ ಬಡವ ಆಗ್ಬೋದು. ಅದೇ ಸಾಧ್ಯ? ಇಬ್ರದ್ದು ಸೇಮ್ ನಂಬರ್ಸ್ ಅಲ್ಲ? ಸೇಮ್ ನಂಬರ್ಸ್, ಬಟ್ ಹೆಸರು ಒಂದೇ ಅಲ್ಲವಲ್ಲ. ದಟ್ ಈಸ್ ಹೌ ನೇಮ್ ಹ್ಯಾಸ್ ಗಾಟ್ ಅ ಪವರ್. ಓಕೆ, ಅರ್ಥ ಆಯ್ತಲ್ಲ ನಿಮ್ಗೆ? ದಟ್ ಈಸ್ ವೇರ್ ಯೂನಿಕ್ ನೇಮ್ಸ್ಗೆ ಯಾಕೆ ಅಷ್ಟು ಪ್ರಾಮಿನೆಂಟ್ ಬರುತ್ತೆ ಅಂದ್ರೆ, ಈಗ ಅವಳಿ ಚೌಳಿನೇ ಆಗ್ಬೋದು, ಒಂದೇ ಟೈಮಲ್ಲಿ ಹುಟ್ಟಿರ್ಬೋದು, ಒಂದೇ ಗಳಿಗೆಯಲ್ಲಿ ಹುಟ್ಟಿರ್ಬೋದು, ಬಟ್ ಎಲ್ಲಿ ಚೇಂಜ್ ಆಗುತ್ತೆ? ನೇಮ್ ಡಿಫ್ರೆಂಟ್ ಕೊಡ್ತೀವಿ ನಾವು ಇಬ್ಬರಿಗೂ. ಒಬ್ರಿಗೆ ಒಂದೇನೋ ವಿಹಾನ್ ಅಂತ ಕೊಟ್ಟಿದ್ರೆ ಇನ್ನೊಬ್ರಿಗೆ ವಿಕ್ರಮ್ ಅಂತ ಕೊಟ್ಟಿರ್ಬೋದು, ಅಥವಾ ವಿವಾನ್ ಅಂತ ಕೊಟ್ಟಿರ್ಬೋದು. ಆಮೇಲೆ ನೀವಾಗ್ಲೇ ಹೇಳಿದ್ರಲ್ಲ, ಈ ಅನಿಲ್ ಅಂತ ಇದ್ರೆ ನಿಲ್ ಅಂತ ಇರುತ್ತೆ, ಮನೋಜ್ ಅಂತ ಇದ್ರೆ ನೋ ಅಂತ ಇರುತ್ತೆ. ಇದು ಕೂಡ ಮ್ಯಾಟರ್ ಆಗುತ್ತೆ ಸೌಂಡಿಂಗ್ ಅಲ್ಲಿ. 100%. That is a words have got that power and sound has got that energy. So no ಅಂದ್ರೆ ನಾವೇನ್ ಮಾಡ್ತಿದ್ವಿ? ನೋ ಇಸ್ ನೋ. ಬರೋ ಆಪರ್ಚುನಿಟೀಸ್ ಎಲ್ಲ ನೋ ಮಾಡುತ್ತೆ. ನೋ. ಅದೇ ರೀತಿ ಈಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಮ್ಯಾನ್ ಅನ್ನೋ ಸೌಂಡ್. ಈ ಮಂಜುಳಾ, ಮಾನ್ಸಿ, ಮಾನ್ಯ, ಮ್ಯಾನ್ ಅನ್ನೋದು ಎಲ್ಲೆಲ್ಲಿ ಬರುತ್ತಲ್ಲ, ಅಂತ ಹೆಣ್ಮಕ್ಳು ನೀವು ಅಬ್ಸರ್ವ್ ಮಾಡಿ ನೋಡಿ, ಅರ್ಲಿ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡತ್ತೆ. ಅಂದ್ರೆ ಆ ಹೆಣ್ಮಕ್ಳು ಹೋಗಿರೋ ಮನೆಗಾಗ್ಲಿ ಅಥವಾ ಇರೋ ಮನೆಗಾಗ್ಲಿ ಎಲ್ಲ ಗಂಡಂದಿರು ಮಾಡುವಂತ ಜವಾಬ್ದಾರಿನ ಆ ಹೆಣ್ಮಗು ತಗೊಂಡ್ ಮಾಡ್ತಾ ಇರುತ್ತೆ. ಒಂದು ಮಗುನ ಸ್ಕೂಲ್ಗೆ ಬಿಡೋದಾಗ್ಲಿ, ಅತ್ತೆನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ ಅವ್ರನ್ನ ಏನೋ ಒಂದು ಶಾಪಿಂಗ್ ಮಾಡೋವಂಥದ್ದಾಗ್ಲಿ, ಬರೀ ಗಂಡ ಸುಮ್ನೆ ನಾಮಕಾವಸ್ಥೆ. ಪ್ರತಿಯೊಂದು ಕಡೆನೂ ಇವರೇ ಓಡಾಡ್ಕೊಂಡು ಎಲ್ಲಾ ಮಾಡ್ತಿರ್ತಾರೆ, ಮ್ಯಾನೇಜ್ ಮಾಡ್ತಿರ್ತಾರೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಮ್ಯಾನ್ ಅನ್ನೋ ಸೌಂಡ್ ಇರುವಂತ ಹೆಸರು ಕೊಟ್ಬಿಡಿ. ಬಿಕಾಸ್ ವಿ ಆರ್ ಪುಷಿಂಗ್ ದಟ್ ಗರ್ಲ್ಸ್ ಟು ಅರ್ಲಿ ರೆಸ್ಪಾನ್ಸಿಬಿಲಿಟಿ. ಅಥವಾ ಹೋಗಿದ್ ಮನೆಗಾಗ್ಲಿ ಇರೋ ಮನೆಗಾಗ್ಲಿ ಸ್ಟ್ರಗಲ್ ಅನ್ನೋದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಮ್ಯಾನ್ ಅನ್ನೋದನ್ನ ಎಸ್ಪೆಷಲಿ ಫಾರ್ ಫೀಮೇಲ್ ಬೇಬೀಸ್ಗೆ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಆಶ್ ಅನ್ನೋದು, ಆಶಾ, ಅಥವಾ ಈ ಗಂಡ್ ಮಕ್ಳಲ್ಲಿ ಗನ್, ಗಗನ್, ಈ ಗನ್ ಅನ್ನೋ ಸೌಂಡ್ ಕೂಡ ನೆಗೆಟಿವ್, ನಿಲ್ ಅನ್ನೋ ಸೌಂಡ್ ನೆಗೆಟಿವ್. ಅದೇ ರೀತಿ ಮತ್ತೆ ಎಸ್ ಎಚ್ ಅನ್ನೋ ನೇಮ್ಸ್ ನಾನು ಯಾವ್ದು ಎಸ್ ಎಚ್ ಬರೋ ನೇಮ್ಸ್ ನ ಕೊಡಲ್ಲ, ಯಾಕಂದ್ರೆ ತುಂಬಾನೇ ಆರೋಗ್ಯ ಸಮಸ್ಯೆಗಳನ್ನ ಕೊಡುವಂತ ಅಕ್ಷರಗಳಿವು. ಆಮೇಲೆ ಈ ರಾಜೇಶು, ನಾಗೇಶು, ಸುರೇಶು ಇವರೆಲ್ಲ ನೋಡಿ ತುಂಬಾ ಚೆನ್ನಾಗಿ ಬದುಕಿರ್ತಾರೆ, ಬಟ್ ಒಂದೇ ಒಂದ್ ಯಾವ್ದೋ ರಿಯಲ್ ಎಸ್ಟೇಟ್ ಡೀಲ್ ಮಾಡಿ ಯಾವ್ದೋ ಲಿಟಿಗೇಷನ್ ಆಗಿ ಇರೋ ಬರೋದೆಲ್ಲ ಕಳ್ಕೊಂಡ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿರ್ತಾರೆ. ತುಂಬಾ ಕಷ್ಟ ಇದೆ. ಸೊ ಹಾಗಾಗಿನೇ ಒಂದೊಂದು ನೇಮ್ ಕೊಡ್ಬೇಕಾದ್ರು, ಒಂದೊಂದು ನೇಮ್ ಇದ್ ಮಾಡ್ಬೇಕಾದ್ರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ತುಂಬಾ ಜನ ಏನಾಗುತ್ತೆ, ಈಗ ವಿಕ್ರಮ್ ಬಿ ಪಾಟೀಲ್ ಅಂತ ಇದೆ ಅನ್ಕೊಳ್ಳಿ, ಅದೊಂದು ಬೇರೆ ರೀತಿ ಪಿರಮಿಡ್ ವೈಬ್ರೇಷನ್ಸ್ ಕೊಟ್ರೆ, ವಿಕ್ರಮ್ ಪಾಟೀಲ್ ಬಿ ಅನ್ನೋದು ಬೇರೆ ವೈಬ್ರೇಷನ್ಸ್ ಕೊಡುತ್ತೆ. ಅಂದ್ರೆ ಬರೀ ಇನ್ಶಿಯಲ್ ಆ ಕಡೆ ಈ ಕಡೆ ಹಾಕಿದ್ರು ಚೇಂಜಸ್ ಆಗತ್ತೆ. ಮತ್ತೆ ಯಾವ್ಯಾವ ಅಕ್ಷರನ ಸುಮ್ನೆ ಆಡ್ ಮಾಡ್ಕೊಳಕ್ ಆಗಲ್ಲ. ಈಗ ಮಲ್ಟಿಪಲ್ ಆರ್ ಹೆಲ್ತ್ ಇಶ್ಯೂಸ್ ಕೊಡುತ್ತೆ. ಈಗ ಮಲ್ಟಿಪಲ್ ಇ ಏನಾರು ಈ 2 ಇ ಇತ್ತು ಪ್ರವೀಣ್ ಅಲ್ಲಿ, ಇನ್ನೊಂದು ಇ ಸೇರ್ಸಿದ್ರು, ಕಣ್ಣು ನರ ದೌರ್ಬಲ್ಯ ಬರಕ್ ಶುರುವಾಗತ್ತೆ, ನರ್ವ್ಸ್ ಇಶ್ಯೂಸ್ ಆಗತ್ತೆ. ಸೊ ಅದೇ ರೀತಿ ಯಾವ್ಯಾವ್ದೋ ಪದಗಳನ್ನ ಸುಮ್ನೆ ಇನ್ಕ್ರೀಸ್ ಮಾಡಕ್ ಆಗಲ್ಲ. ಒಂದೊಂದು ಆಲ್ಫಾಬೆಟ್ಗೂ ಕೂಡ ಅದರದೇ ಆದಂತ ಪ್ರಾಮುಖ್ಯತೆ ಇದೆ, ಅದರದೇ ಆದಂತ ಒಂದು ಸಪರೇಟ್ ವೈಬ್ರೇಷನ್ಸ್ ಇದೆ.